ಚುಂಚನಗಿರಿ ಮಠದಲ್ಲಿ ನಂದು ಸ್ವಾಮೀಜಿ ಒಕ್ಕಲಿಗರ ಸಂಬಂಧ ಏನಂತ ಆ ಮಠದಲ್ಲಿ ಹೋಗಿ ಕೇಳಿ ಹೇಳ್ತಾರೆ, ಆ ಮಠದಲ್ಲಿ ಕೇಳಿ ಹೋಗಿ ಹೇಳ್ತಾರೆ. ನನಗೆ ಅದಾದ್ಮೇಲೆ ಜನತಾದಳ ಕಳಿಸೋರು ಸ್ವಾಮೀಜಿ, ಒಬ್ಬ ರಾಜಕಾರಣಿಗೆ ಒಬ್ಬ ಯಾರನ್ನ ಒಂದು ಗುರು ಇರ್ತಾನೆ, ಕರೆಕ್ಟ್ ತಾನೆ? ರಾಜಕೀಯ ಗುರು ಇರ್ತಾನೆ. ನನ್ನ ಗುರುಗಳು ಯಾರು ಹೇಳಿ? ನಾನು ಕಾಂಗ್ರೆಸ್ ಹೋಗ್ತಾ ಇದ್ದೀನಿ, ನನ್ನ ರಾಜಕೀಯ ಗುರು ಯಾರು? ನಮ್ಮ ದೇವೇಗೌಡರು ನನ್ನ ರಾಜಕೀಯ ಗುರು. ಅವ್ರು 2005 ನನ್ನ ಗೆಲ್ಲಿಸಿ ಈ ಮಟ್ಟಕ್ಕೆ ಬೆಳೆಸಿರೋದು ದೇವೇಗೌಡರಿಂದ ಈ ಮಟ್ಟಕ್ಕೆ ಬೆಳೆಸಿರೋದು. ಅಲ್ಲ, ಅವ್ರು ಹೇಳೋದು ವೀರೇಂದ್ರ ಪಾಟೀಲ್ರಿಗೆ ಬಂದಂತ ಪರಿಸ್ಥಿತಿ ಕಾಂಗ್ರೆಸ್ ಬರಬಾರ್ದು, ಒಕ್ಕಲಿಗರನ್ನ ಸೇರಿದಂತೆ ಜಾತಿ ಒಬ್ಬರು ಸೇವ್ ಮಾಡಕ್ ಹೊರಟಿದ್ದಾರೆ. ಇಲ್ಲ, ಯಾರು ತುಂಬಾ ಚೀಪ್ ಆಗಿ ಮಾಡ್ತಾ ಇದ್ದಾರೆ. ಈಗ ಒಂದ್ ನಿಮಿಷ, ನಮ್ಮಲ್ಲಿ ಎಲ್ಲರದು ಆಗ್ಬೇಕಂದ್ರೆ ಎಲ್ಲ. ಈಗ ಅಶೋಕ್ ಆಸೆ ಇಲ್ವಾ? ಬಿಡಿಸಿ ಹೇಳ, ನಾನು ಸಿಎಂ ಆಗ್ಬೇಕು. ಅಶೋಕ್ ಅವ್ರಿಗೆ ಬಿಡಿಸಿ ಹೇಳ, ನಾನು ಅಶೋಕ್ ಆಸೆ ಇದೆ. ಅಶೋಕ್ ಆಸೆ ಇಲ್ವಾ? ಸಿ ಟಿ ರವಿಗೆ ಆಸೆ ಇಲ್ವಾ? ಅಶೋಕ್ನ ಓಟಕ್ ಆಗಿ ಸಿ ಟಿ ರವಿ ಆಗ್ಬೇಕಂತ ಇದ್ದಾರೆ. ಅವರಲ್ಲೇ ಕಾಂಪಿಟೇಷನ್, ಅವರಲ್ಲೇ ಕಾಂಪಿಟೇಷನ್. ದೆಹಲಿಯಲ್ಲಿ ಸಿ ಟಿ ರವಿ ಒಂದು ಮಾತಾಡಿದ್ದಾರೆ. ಅವ್ರು ಹೇಳೋ ಪ್ರಕಾರ ಇವತ್ತು ಭಾರತ್ ಮಾತಾಗೆ ಜೈ ಅಂತ ಮಾತ್ರ ಉಳಿಗಾಲ ಇರೋದು, ಅಧಿಕಾರಕ್ಕೆ ಬರ್ತಾ ಇದ್ರು. ಈಗ ಮುಸ್ಲಿಮರು ಓಟ್ ಹಾಕಿದ್ರೆ ಅಧಿಕಾರಕ್ಕೆ ಬರುತ್ತೆ ಅನ್ನೋದಿಲ್ಲ. ಭಾರತ್ ಮಾತಾಗೆ ಜೈ ಅಂತ ಇದೆ. ಈ 7ನೇ ಮತ ತಗೊಂಡಿರೋದು ಕಾಂಗ್ರೆಸ್ ಪಕ್ಷ ಇತಿಹಾಸ. 70 ವರ್ಷದಿಂದ ಅವ್ರು ಸಾಧ್ಯ ಹೇಳಿ ಮತ ಕೇಳ್ತಾರೆ. ಇವ್ರು ಹಂಗಲ್ಲ, ದೇಶ ಎಲ್ಲ ಹಾಳು ಮಾಡ್ತಾರೆ. ಹಿಂದೂ ಮುಸಲ್ಮಾನ್ ತಂದು ಈ ಥರ ಆಡಿ ಇವರು ಅಧಿಕಾರಕ್ಕೆ ಬರ್ತಾರೆ. ಸಿ ಟಿ ರವಿ ಅವ್ರ ಮಾತು ಏನು ಹೇಳ್ತೀರಿ ಸರ್?